ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಕೊನೆಗೂ ಕೂಡ ಫೈನಲ್ ಮಾಡಿದೆ. ಇವತ್ತು ನಾಮಪತ್ರವನ್ನು ಸಲ್ಲಿಸುವುದಕ್ಕೆ ಕೊನೆಯ ದಿನ. ರಾಜ್ಯಸಭಾ ಚುನಾವಣೆಗೆ 10 ದಿನ ಬಾಕಿ ಇದೆ. ಇದರ ನಡುವೆ ಬಿಜೆಪಿ ಅಭ್ಯರ್ಥಿಯನ್ನ ಫೈನಲ್ ಮಾಡಿರುವಂತದ್ದು ವರಿಷ್ಠರು. ರಾಜ್ಯಸಭೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಪ್ರೊಫೆಸರ್ ಡಾಕ್ಟರ್ ಎಂ ನಾಗರಾಜ್ ಅವರಿಗೆ ಮಣೆ ಹಾಕುವಂತಹ ಕೆಲಸವನ್ನು ವರಿಷ್ಠರು ಮಾಡಿದ್ದಾರೆ. ಹುಬ್ಬಳ್ಳಿಯ ಮೂಲದವರು ಪ್ರೊಫೆಸರ್ ಡಾಕ್ಟರ್ ಎಂ ನಾಗರಾಜ್ ಅವರು ಈ ಬಾರಿ ಟಿಕೆಟ್ ಅನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇವತ್ತು ನಾಮಪತ್ರವನ್ನು ಸಲ್ಲಿಸುವುದಕ್ಕೆ ಕೊನೆಯ ದಿನವಾಗಿರೋದ್ರಿಂದ ಇವತ್ತು ಬಿಜೆಪಿಯ ಅಭ್ಯರ್ಥಿಯಾಗಿ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಾಗರಾಜ್ ಅವರು ನಾಮಪತ್ರವನ್ನು ಸಲ್ಲಿಸ್ತಾರೆ. ಯಡಿಯೂರಪ್ಪ, ವಿಜಯೇಂದ್ರ, ಅಶೋಕ್ ಸೇರಿ ಹಲವರು ಕೂಡ ಸಾಥನ್ನು ಕೊಡ್ತಾರೆ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರಿಗೆ ರಾಜ್ಯಸಭೆಯ ಟಿಕೆಟ್ ಸಿಕ್ಕಿಲ್ಲ. ರಾಜ್ಯಸಭೆಗೆ ಮರು ಆಯ್ಕೆಯನ್ನು ವಹಿಸಿದ್ರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮೈತ್ರಿ ಅಭ್ಯರ್ಥಿಯಾಗಿ. ಸುಮಲತಾ, ಅಂಬರೀಷ್ ಸಹ ರೇಸ್ನಲ್ಲಿದ್ದರು, ಸದಾನಂದ ಗೌಡರ ರೇಸಲ್ಲಿದ್ದರು. ಬಟ್ ಯಾರಿಗೂ ಕೂಡ ಟಿಕೆಟನ್ನು ಕೊಡದೇನೆ ಡಾಕ್ಟರ್ ಎಂ ನಾಗರಾಜ್ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಲ್ಲಿಗೆ ಅಚ್ಚರಿಯ ಕ್ಯಾಂಡಿಡೇಟ್ನನ್ನು ರಾಜ್ಯಸಭಾ ವಿಚಾರದಲ್ಲೂ ಕೂಡ ವರಿಷ್ಠರು ಕಣಕ್ಕಿಳಿಸಿರುವಂಥದ್ದು. ಇವತ್ತು ನಾಮಪತ್ರವನ್ನು ಸಲ್ಲಿಸುವುದಕ್ಕೆ ಕೊನೆಯ ದಿನ. ಇವತ್ತು ಡಾಕ್ಟರ್ ಎಂ ನಾಗರಾಜ್ ಅವರು ಬಿಜೆಪಿಯ ನಾಯಕರುಗಳ ಜೊತೆಗೆ ನಾಮಪತ್ರವನ್ನು ಸಲ್ಲಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಖ್ಯಾಬಲದ ಆಧಾರದ ಮೇಲೆ ಬಿಜೆಪಿ ಒಬ್ಬ ಸದಸ್ಯನನ್ನು ರಾಜ್ಯಸಭೆಗೆ ಕಳುಹಿಸಿಕೊಡಬಹುದು ವಿಧಾನಸಭೆಯಿಂದ. ಆ ಒಬ್ಬ ಸದಸ್ಯ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಇತ್ತು, ಕುತೂಹಲ ಇತ್ತು. ದೇವೇಗೌಡರಿಂದ ತೆರವಾಗಿದ್ದಂತಹ ಜಾಗ ಅದು. ಮತ್ತು ದೇವೇಗೌಡರನ್ನೇ ಅಖಾಡಕ್ಕಿಳಿಸ್ತಾರೆ, ಮತ್ತೊಮ್ಮೆ ರಾಜ್ಯಸಭೆಗೆ ಕರೆದುಕೊಂಡು ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಯಾಕೆಂದರೆ ಬಿಜೆಪಿ ಮತ್ತು JDS ಮೈತ್ರಿ ಆಗಿರುವಂತಹ ಕಾರಣಕ್ಕಾಗಿ. ಬಟ್ ಡಾಕ್ಟರ್ ಎಂ ನಾಗರಾಜ್ ಅವರಿಗೆ ಈ ಬಾರಿ ಅವಕಾಶವನ್ನು ವರಿಷ್ಠರು ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ JDS ತನ್ನ ಅಭ್ಯರ್ಥಿಯನ್ನು ಫೈನಲ್ ಮಾಡಿದೆ. ವಿಧಾನ ಪರಿಷತ್ಗೆ ಬಿಜೆಪಿಯ ಲಿಂಗರಾಜ್ ಪಾಟೀಲು ಮತ್ತು ರಾಘು ಕೌಟಿಲ್ಯ ಅಭ್ಯರ್ಥಿಯಾಗಿದ್ದಾರೆ. 3ನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು JDS ಕಣಕ್ಕಿಳಿಸಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ವಿರುದ್ಧ ಮೈತ್ರಿಕೂಟದ ಅಭ್ಯರ್ಥಿ JDSನ ಗೋವಿಂದರಾಜು ಸ್ಪರ್ಧೆ ಮಾಡಲಿದ್ದಾರೆ. JDSನ ಮಾಜಿ ಪರಿಷತ್ ಸದಸ್ಯರಾದ ಫಾರೂಕ್ ಹಾಗೂ ರಮೇಶ್ ಗೌಡ ಇಬ್ಬರಲ್ಲಿ ಒಬ್ಬರು ಮೈತ್ರಿಕೂಟದ ಅಭ್ಯರ್ಥಿ ಆಗಬಹುದು ಅಂತ ಹೇಳಲಾಗಿತ್ತು. ಆದರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕಡೆಗಳಿಗೆಯಲ್ಲಿ ಗೋವಿಂದರಾಜು ಅವರನ್ನು ಅಖಾಡಕ್ಕಿಳಿಸಿದ್ದಾರೆ. ಪರಿಷತ್ ಫೈಟು. NDA ಅಭ್ಯರ್ಥಿಯಾಗಿ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಹೋಗೋದಕ್ಕೆ ಗೋವಿಂದರಾಜು ಅವರ ಹೆಸರನ್ನು 3ನೇ ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು JDS ಫೈನಲನ್ನು ಮಾಡಿರುವಂತಹದ್ದು. ಫಾರೂಕ್ ಮತ್ತು ರಮೇಶ್ ಗೌಡರ ನಡುವೆ ತೀವ್ರ ಪೈಪೋಟಿ ಇತ್ತು. ನಿನ್ನೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳೆಲ್ಲ ಆಗಿತ್ತು. ಇನ್ನು ರಾಜ್ಯಸಭೆಯ ಫೈಟ್ನಲ್ಲಿ, ಅಂದರೆ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹೋಗುವಂತಹ ವಿಚಾರದಲ್ಲಿ ಪ್ರೊಫೆಸರ್ ಡಾಕ್ಟರ್ ಎಂ ನಾಗರಾಜ್ ಅವರಿಗೆ ರಾಜ್ಯಸಭೆಯ ಅಭ್ಯರ್ಥಿಯಾಗಿ ಬಿಜೆಪಿ ಫೈನಲ್ ಮಾಡಿದೆ, ಟಿಕೆಟನ್ನು ಘೋಷಣೆ ಮಾಡಿದೆ. ಇವತ್ತು ಬಿಜೆಪಿ ನಾಯಕರುಗಳ ಜೊತೆಗೆ ನಾಮಪತ್ರವನ್ನು ನಾಗರಾಜ್ ಅವರು ಸಲ್ಲಿಸ್ತಾರೆ.